ವೀಕ್ಷಕರೇ, ನಾವಿವತ್ತು ಪ್ರಪಂಚದ ಪ್ರಾಚೀನ ನಗರಗಳಲ್ಲಿ ಒಂದಾದಂತಹ ಕಾಶಿಗೆ ನಾವಿವತ್ತು ಬಂದಿದ್ದೀವಿ. 144 ವರ್ಷಗಳಿಗೊಮ್ಮೆ ನಡೀತಿರುವಂತಹ 2025ರ ಮಹಾಕುಂಭಮೇಳಕ್ಕೆ ನಾವು 2 ದಿನ ಮುಂಚಿತವಾಗಿ ಬಂದಿದ್ವಿ. ಆ 2 ದಿನದಲ್ಲಿ ಒಂದು ದಿನ ನಾವು ಕಾಶಿಯತ್ತ ಪ್ರಯಾಣ ಮಾಡಿದ್ದೀವಿ. ಕಾಶಿಯಲ್ಲಿರುವಂತಹ ಪ್ರಾಚೀನ ದೇವಾಲಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಕೊನೆಗೂ ವಾರಣಾಸಿಗೆ ತಲುಪಿದ್ದೀವಿ. ಇವಾಗ ಟೈಮ್ ಎಷ್ಟಾಗಿದೆ? ಟೈಮ್ 10 ಗಂಟೆ ಆಗಿದೆ. ಕೊನೆಗೂ ವಾರಣಾಸಿಗೆ ತಲುಪಿದ್ದೀವಿ. ಹಾಯ್ ಜಾನಿ ಬಾಯ್. ಕೊನೆಗೂ ವಾರಣಾಸಿಯನ್ನು ತಲುಪೇ ಬಿಟ್ವಿ. ಮೊದಲು ಟಿಫನ್ ಮಾಡಬೇಕು, ಹೊಟ್ಟೆ ತುಂಬ ಹಸಿತಾ ಇದೆ. ಫಸ್ಟು ಟಿಫನ್ ಮಾಡಿಕೊಂಡು ಹೋಗ್ತೀವಿ. कई लोग हैं आप लोग? 3 लोग हैं. 3 लोग हैं. देखिए इसमें भीड़ भाड़ ज़्यादा है. आपको 2-3 जगह दिखाएंगे जहाँ आपको अच्छा लगेगा वहाँ रुकिएगा. कर्नाटका ही है. कर्नाटका. मगर हम उत्तर प्रदेश में हमारा पूरा हिंदी सीखे. ಹಿಂಡಿ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಕಾರ್ತಿಕಣ್ಣ, ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳಿ ಗೊತ್ತಾ ನಿಮಗೆ? ಸ್ಪೆಷಲ್ಲು ಪೂರಿ ಬಾಜಿ. ಪೂರಿ ಬಾಜಿ. ಓಕೆ, ಇವಾಗ ನಾವು ಪೂರಿ ಬಾಜಿನ ತಿನ್ನೋಣ. ಟಿಫನ್ನು ಇಲ್ಲಿನ ಫೇಮಸ್ ಪೂರಿ ಬಾಜಿನ. ಬನ್ನಿ. ಇದು ಭರಣಿ. ಏನು ನಮ್ಮ ಎಮ್ಮೆ ಸಗಣಿ ಏನು ಬಂದಿರುತ್ತೆ ಅದರಿಂದ ಭರಣಿ ಮಾಡಿರ್ತಾರೆ. ಎಸ್, ಓಕೆ. ಇದು ಅವರ ಮನೆಗಳು. ಅವರ ಮನೆಗಳಿಗೆಲ್ಲೂ ನಿಮಗೆ ಗಿಲಾವಿರಲ್ಲ. ಓಕೆ. ಏನಕ್ಕೆ ಗಿಲಾವಿರಲ್ಲ ಅಂದರೆ ಈ ಹೀಟ್ ಏನು ಬರುತ್ತೆ ಆ ಹೀಟಿಗೆ ಒಳಗಡೆ ಅವರು ಇರೋಕ್ಕಾಗಲ್ಲ, ಸಿಮೆಂಟಿನ ಹೀಟಿಗೆ. ಹಾಗಾಗಿ ಅದನ್ನು ಯಾವುದನ್ನು ಗಿಲಾವ್ ಮಾಡಲ್ಲ ಅವರು, ಹಾಗೆ ಇಟ್ಟಿರ್ತಾರೆ. ಬರೋಣ. ಕಾರ್ತಿಕ್ ಸರ್, ಹೇಗಿದೆ ಸರ್? ಚೆನ್ನಾಗಿದೆ, ತಿನ್ಬೋದು. ಏನು ಸ್ವಲ್ಪ ಖಾರ ಬೇಕು ಅಂದಿದ್ದಕ್ಕೆ ಇಷ್ಟು ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಪೂರಿ ಬಾಜಿಗೆ ಕೊಟ್ಟಿರುವಂಥ ಐಟಮ್ಗಳು ಏನಿದೆ ಅಂದರೆ ಈ ಥರ ಇದೆ. ಪನ್ನೀರ್ ಇದೆ, ಮಟರ್ ಇದೆ, ಇಷ್ಟೆಲ್ಲ ಐಟಮ್ಸ್ ಇದೆ. ಅಲ್ಲ ಗುರು, ನಮ್ಮ ಬೇರೆ ಕಡೆ ನಮ್ಮೂರಲ್ಲಿ ಎಲ್ಲ ಕಡೆನೂ ಮಿನಿಮಮ್ಮು ಆಟೋದವರು 4-5 ಕಿಲೋಮೀಟ್ರ್ ಇದ್ದರೆ ಮಿನಿಮಮ್ 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಇಲ್ಲಿ ಇವನು ಬರೀ 100 ರೂಪಾಯಿಗೆ ಒಪ್ಕೊಂಡಿದ್ದಾನೆ. ಮತ್ತು ನಾನು ತಿಂಡಿ ತಿನ್ನಬೇಕು, ಕಾಫಿ ಟೀ ಕುಡಿದಿರಲಿಲ್ಲ ಅಂತಲೂ ಹೇಳಿದ್ವಿ. ಸೊ ಅವನೇ ಒಂದು ಹೋಟ್ಲಿಗೆ ಕರ್ಕೊಂಡೋದ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಬಾಜಿ ಪಾವು ಸಕ್ಕತ್ತಾಗಿತ್ತು. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಯಿತು, ಬಹುಶಃ ಇವರು ಈ ಥರ ಹೋಟ್ಲಿಗೆ ಕರ್ಕೊಂಡೋಗೋದ್ರಿಂದನೂ ಹೋಟ್ಲವರು ಕೂಡ ಕಮಿಷನ್ ಕೊಡ್ತಾರಂತೆ. ಸೊ ಹಾಗಾಗಿ ಅವರೇ ರೆಫರ್ ಮಾಡಿ ಕರ್ಕೊಂಡೋಗ್ತಾರೆ ಕೆಲವೊಂದು ಹೋಟ್ಲಿಗಾಗಿರ್ಬೋದು. ಮತ್ತು ಕೆಲವೊಬ್ಬರು ಲಾಡ್ಜಸ್ಗಳು ಕೂಡ ಬುಕ್ಕಿಂಗ್ ಇರುತ್ತೆ. ಸೊ ಅವ್ರ ಹತ್ರನೂ ಕೂಡ ಕಮಿಷನ್ ಇಸ್ಕೊತಾರೆ ಆಟೋದವರು. ಸೊ ಆದರೂ ಕೂಡ ತುಂಬ ಕಷ್ಟ ಇದೆ ಆಟೋದವ್ರದ್ದು ಅಂತಲ್ಲ. ಇಲ್ಲಿ ಉತ್ತರ ಪ್ರದೇಶದಲ್ಲಿ ತುಂಬಾ ಕಷ್ಟದ ಜೀವನ. ಇವಾಗ ಲಾಡ್ಜ್ ಬುಕ್ಕಿಂಗ್ಗೆ ಅಂತಲೇ ಅವರೇ ಆಟೋದವರೇ ಕರ್ಕೊಂಡೋಗಿದ್ದಾರೆ. ಅವರೇ ಒಂದು ಹೋಟ್ಲಿಗೆ ಕರ್ಕೊಂಡೋಗಿ ತಿನ್ನಿಸಿದ್ರು, ಪಾವ್ ಬಜ್ಜಿ ತಿಂದ್ವಿ ಆಗಲೇ. ಸೊ ಇವಾಗ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದಾರೆ. ರೂಮ್ಸ್ ಚೆನ್ನಾಗಿದೆ ಅಂತೇಳಿ ಬುಕ್ಕಿಂಗ್ ಮಾಡೋಕ್ಕೆ. ಸೊ ಒಳಗಡೆ ಹೋಗಿದ್ದಾರೆ ಮಾತಾಡ್ಕೊಬರೋಕ್ಕೆ. ನೋಡೋಣ ಎಷ್ಟಕ್ಕೆ ಮಾತಾಡ್ತೀವಿ ಗೊತ್ತಿಲ್ಲ. ನೋಡೋಣ. भैया जी बोलो, हमें यहाँ से उधर जाना है, नहाना है और वापस आना है. हम 3 लोग हैं. हमें मोटर बोट नहीं चाहिए, चक्के वाली चाहिए. तो कितना होगा? सेकंड वाला का 400 तो बताया है. 400 बहुत ज़्यादा हुआ. अरे भैया ज़्यादा नहीं, आने जाने का हम लोग टाइम नहीं जोड़ते. वहाँ नहाएंगे, आधा घंटा समय देंगे आपको. ठीक है, ठीक है, फिर वेट करेंगे. और एक रेट बताओ. हम नहीं बताएंगे, आप खुद बताओ और एक रेट बताओ. चलिए 50 रुपया कम दीजिएगा, फाइनल.
हम 100 रुपये कम देते हैं, चलो निकलो, हम भी आते हैं, हम भी चक्का लगाते हैं। वो आपका काम नहीं हो, हमारा काम अरे है। हम करेंगे आपका काम, आप आराम से बैठो। कितने समय भी तो लगेगा, ये नहीं देख रहे। ठीक है, कोई आपसे- बात नहीं, 300 रुपये देंगे, आ जाओ। आपको 50 मोड़ मांग रहे हैं ना खाली। हमें 15 हम तो कम कर दिए बाबू ने। हाँ, हम तो लोग मेहनत का 50 पैसा रुपये लेते हैं। कम पूछ रहे हैं। आ जाओ। मेहनत का पैसा लेते हैं ना। आ जाओ, आ जाओ, आ जाओ, आ जाओ। ओके आ जाओ। अरे उधर कहाँ बाहर जा रहे हैं? वो सेंटर में रहेगा, ये वीडियो करवाना ना। सेंटर में बैठिए। आ रहा सेंटर पर आओ। ನಾನು ಯಾಕೆ ಇವ್ರ ಹತ್ರ ಬಂದೆ ಅಂದರೆ ಯಾರು ಇಲ್ಲಿ ಏನು ಗೊತ್ತಾ, ಇವರು ಕಷ್ಟಪಟ್ಟು ಮ್ಯಾನ್ಯುಯಲಿ ಮಾಡ್ತಿರ್ತಾರೆ, ಓಕೆನಾ. ನಾವು ಬಂದಿರೋದು ಏನಕ್ಕೆ, ಒಂದು ಧಾರ್ಮಿಕ ಭಾವನೆಯಿಂದ ನಾವು ಬಂದಿರ್ತೀವಿ. ಇಲ್ಲೂ ನಾವು ಬಂದು ನಾವು ಯಾಕೆ ಒಂದು ಇದು ಮಾಡಬೇಕು, ಪೊಲ್ಯೂಷನ್ ಮಾಡಬೇಕು, ಆ ಡೀಸೆಲ್ ಮೋಟ್ರ್ ಹಾಕೊಂಡು ಇವರಿಗೆ ಕೊಡೋಣ ದುಡ್ಡನ್ನ. ಎಸ್ ಹೌದು ಅವನೊಂದು 50 ರೂಪಾಯಿ 100 ರೂಪಾಯಿ ಕಮ್ಮಿಗೆ ಬರ್ಬೋದು, ಹೌದು. ಓಕೆನಾ. ಅವನ ಜನ ಕೂರಿಸ್ಕೊಂಡು ಹೋಗ್ತಾನೆ, ಕಮ್ಮಿಗೆ ಬರ್ತಾನೆ. ನಾವು ಇವ್ರಿಗೆ ಕೊಡೋಣ ದುಡ್ಡನ್ನ. ಒಂದು 50 ರೂಪಾಯಿ 100 ರೂಪಾಯಿಗೆ ನಾವು ಮುಖ ನೋಡಿದ್ರೆ ಹೌದು ಇಟ್ ವೋಂಟ್ ಬಿ ನೈಸ್. ಇಲ್ಲಿಗೆ ಯಾರೇ ಬಂದ್ರೂ ಅವರು ಹಿಂಗೆ ಬರಬೇಕು. ಏನು, ಒಂದು ಈ ಥರ ಕಷ್ಟಪಟ್ಟು ದುಡಿಯೋಂಥವ್ರಿಗೆ ನಾವು ದುಡ್ಡು ಕೊಟ್ಟರೆ ನಡೆಯುತ್ತೆ. आपका नाम क्या है भैया? हमारा नाम राज। राज है। कौन सा राज? राजकुमार राज। पूरा नाम है राज बाबू सहानी। ओके राज बाबू साहनी। साहनी अच्छी है। जो असली कीवर्ड है, बचपन से नाव चलाते हैं। हाँ शाबाश। हमें भी जरा देखे, हमें भी जरा दो, हम भी चलाते हैं, देखो कैसे चलाते हैं हम भी। ಇದು ನೋಡಿ, ಈಗ ಪುರಾತನ ನಗರಿ ಕಾಶಿ ತರ ಕಾಣಿಸ್ತಾ ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಸಮಸ್ಯೆ ಕಂಪರ್ ಐತೆ ಸರ್, ಸಮಸ್ಯೆ ಕಂಪರ್ ಐತೆ. ಸೂಪರ್ ಅಮೇಝಿಂಗ್ ಅನ್ಬಿಲೀವಬಲ್. ಅದು ಹರಿಶ್ಚಂದ್ರನ್ ಘಾಟ್ ಅಣ್ಣ, ಅದು ಕಾಣಿಸುತ್ತಲ್ಲ ಕೇಸರಿ, ಅದು ಹರಿಶ್ಚಂದ್ರನ್ ಘಾಟ್. ಅಲ್ಲಿ ಮನೆ ವೀಕ್ಷಕರೇ, ನಾವಿವತ್ತು ಪ್ರಪಂಚದ ಪ್ರಾಚೀನ ನಗರಗಳಲ್ಲಿ ಒಂದಾದಂತಹ ಕಾಶಿಗೆ ನಾವಿವತ್ತು ಬಂದಿದ್ದೀವಿ. 144 ವರ್ಷಗಳಿಗೊಮ್ಮೆ ನಡೀತಿರುವಂತಹ 2025ರ ಮಹಾಕುಂಭಮೇಳಕ್ಕೆ ನಾವು 2 ದಿನ ಮುಂಚಿತವಾಗಿ ಬಂದಿದ್ವಿ. ಆ 2 ದಿನದಲ್ಲಿ ಒಂದು ದಿನ ನಾವು ಕಾಶಿಯತ್ತ ಪ್ರಯಾಣ ಮಾಡಿದ್ದೀವಿ. ಕಾಶಿಯಲ್ಲಿರುವಂತಹ ಪ್ರಾಚೀನ ದೇವಾಲಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವು ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. गंगा बैठा हुआ है, उसे कुछ नहीं दिखा सकता हूँ, भगोरी बाबा सच्चा बाबा, लेकिन मेरे अंदर भी सोना का जंजीर लगा हुआ है। ये कान देख ले, ये सोना का देख ले, कुंडल पहना हुआ, लेकिन इस सब बात की नहीं बात कर रहा। कल 3 सोना का चीज मिला मुझे। आज ये कौन सा गरीब बच्चा बता दो, कितने की है? 13,000। 12 से 13,000। एक तेरे जैसा भगत पहना के चला गया। मैं सच्चा हूँ तभी तो पहना गया। मैं सच्चा। ಫ್ರೆಂಡ್ಸ್, ಇವಾಗ ನಾವು ಕಾಶಿ ವಿಶ್ವನಾಥನ ಕಾಶಿ ವಿಶ್ವನಾಥನ ಗಂಗಾ ಆರತಿ ನೋಡಲು ಬಂದಿದ್ದೇವೆ. ನಮ್ಮ ಹುಡುಗ ಸ್ವಲ್ಪ ವೀಕ್, ಪಕ್ಕಾ ಸ್ಟ್ರಾಂಗ್ ಹಿಡಿತಾನೆ ನಮಗೆ. ಪಕ್ಕ ಕಾಣ್ತದೆ ಇಲ್ಲಿ.
राजा रामचंद्र की बाबा विश्वनाथ की जय, अन्नपूर्णा माता की जय, लक्ष्मी माता की जय, सरस्वती माता की जय, शीतला माता की जय, ब्रह्म स्वरूप श्री सत्य साईं बाबा की जय, परमहंस देव सद्गुरु श्री ಒಬ್ಬಳೆ ದಾಂಡೇಲಿ ಅಂತ ಐತಲ್ಲಿ.